ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಇಲ್ಲಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಈಗಾಗಲೇ ಪ್ರಾವಿಷನಲ್ ಲಿಸ್ಟನ್ನು ಬಿಡುಗಡೆ ಮಾಡಿರ್ತಾರೆ. ಅಂದರೆ ಇಲ್ಲಿ ಎಷ್ಟು ಅಂಕಗಳನ್ನು ಪಡೆದವರು ಮತ್ತು ಅವರ ರ್ಯಾಂಕಿಂಗ್ ಲಿಸ್ಟನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿರುತ್ತದೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಇಲ್ಲಿ ವಿವಿಧ ಮಾದರಿಯ ಮೊರಾರ್ಜಿ ವಸತಿ ಶಾಲೆಗಳು, ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಈಗಾಗಲೇ ಇಲ್ಲಿ ಪ್ರಾವಿಷನಲ್ ಮಾರ್ಕ್ಸ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿರುತ್ತದೆ ಮತ್ತು ಅದು ಅವರ ರ್ಯಾಂಕಿಂಗ್ ಕೂಡ ಆಗಿರುತ್ತದೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಇಲ್ಲಿ ಫೈನಲ್ ಪ್ರಾವಿಷನಲ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ತದನಂತರ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಬಿಡುಗಡೆ ಆಗುತ್ತದೆ. ಹಾಗಾದರೆ ಇಲ್ಲಿ ಯಾವಾಗ ಬಿಡುಗಡೆ ಆಗ್ಬೋದು? ಮೊದಲ ಸುತ್ತಿನ ಸೀಟು ಹಂಚಿಕೆ ಕೌನ್ಸಿಲಿಂಗ್ ಲಿಸ್ಟ್ ಅಂತ ನೋಡ್ತಾ ಹೋದರೆ, ಅಥವಾ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತೆ? ಕಳೆದ ವರ್ಷ ನಾವು ಹೋಲಿಕೆ ಮಾಡಿ ನೋಡಿದಾಗ ಇಲ್ಲಿ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ವಸತಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಇಲ್ಲಿ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಕಲವ್ಯ ಮಾದರಿ ವಸತಿ ಶಾಲೆಗಳಿಗೆ ಇಲ್ಲಿ 6th ಸ್ಟ್ಯಾಂಡರ್ಡ್ ಪ್ರವೇಶಕ್ಕೆ ಇಲ್ಲಿ ವಿದ್ಯಾರ್ಥಿಗಳ ಇಲ್ಲಿ ಮೆರಿಟ್ ಹಾಗೂ ಅಭ್ಯರ್ಥಿಗಳು ದಾಖಲಿಸಿರುವಂತಹ ಶಾಲಾವಾರು ಆದ್ಯತೆಯ ಆಧಾರದ ಮೇಲೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶವನ್ನು ಅಥವಾ ಕೌನ್ಸಿಲಿಂಗ್ ಲಿಸ್ಟನ್ನು ಇಲ್ಲಿ ಏಪ್ರಿಲ್ 11, 2025 ಪ್ರಕಟ ಮಾಡಲಾಗಿತ್ತು ಮತ್ತು ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಏಪ್ರಿಲ್ 16, 2025 ಅವಕಾಶವನ್ನು ನೀಡಲಾಗಿತ್ತು ಕಳೆದ ವರ್ಷ. ಅದೇ ರೀತಿಯಾಗಿ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅವರಿಗೆ ಯಾವಾಗ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿತ್ತು ಅಂದರೆ 21 ಏಪ್ರಿಲ್ 2025 ಇಲ್ಲಿ ಬಿಡುಗಡೆ ಮಾಡಲಾಗಿತ್ತು ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಿಗೆ. ಮತ್ತು ಇಲ್ಲಿ ಸೀಟು ಹಂಚಿಕೆ ಫಲಿತಾಂಶವನ್ನು ನಂತರ ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಏಪ್ರಿಲ್ 29, 2025 ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ನೀಡಲಾಗಿತ್ತು. ಆದರೆ ಈ ವರ್ಷ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ತಿಳಿಸಿರುವಂತೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶ ಆಗಿರ್ಬೋದು ಅಥವಾ ಇಲ್ಲಿ ಅವರ ಕೌನ್ಸಿಲಿಂಗ್ ಲಿಸ್ಟನ್ನು ನೋಡ್ತಾ ಹೋದಾಗ ಇಲ್ಲಿ ಯಾವಾಗ ಆಗುತ್ತೆ ಅನ್ನುವಂತಹ ಒಂದು ಎಲ್ಲರಲ್ಲೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಇಲ್ಲಿ 2026 ಒಂದು ಅಲ್ಲಿ ಸೆಲೆಕ್ಷನ್ ಲಿಸ್ಟನ್ನು ನೋಡ್ತಾ ಹೋದಾಗ ಅವರಿಗೆ ಇಲ್ಲಿ ವೇಳಾಪಟ್ಟಿಯನ್ನೇ ಅವರು ಕೊಟ್ಟಿದ್ದಾರೆ ಮತ್ತು ಈಗಾಗಲೇ ಆ ಬಗ್ಗೆ ಮಾಹಿತಿಯನ್ನು ಕೂಡ ತಿಳಿಸಿರುತ್ತಾರೆ. ಹಾಗಾಗಿ ಇಲ್ಲಿ 2026 ಒಂದು ಸೆಲೆಕ್ಷನ್ ಲಿಸ್ಟ್ ಯಾವಾಗ ಆಗಬಹುದು ಎನ್ನುವಂತಹ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸುವುದಾದರೆ ಇಲ್ಲಿ ಫಲಿತಾಂಶವನ್ನು ಅವರು ಹೇಳಿದ ದಿನಾಂಕಕ್ಕೂ ಮೊದಲೇ ಅವರು ಘೋಷಣೆ ಮಾಡಿದ್ದಾರೆ. ಮತ್ತು ಅಂದರೆ ಈಗ ಪ್ರವೇಶ ಪರೀಕ್ಷೆ ಫಲಿತಾಂಶ ಮಾರ್ಚ್ 4ನೇ ವಾರ 2026 ಅಂತ ಮೊದಲೇ ತಿಳಿಸಲಾಗಿತ್ತು. ಪರೀಕ್ಷೆಗೆ ಹಾಜರಾದಂತಹ ಅಭ್ಯರ್ಥಿಗಳಿಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ 2026 1ನೇ ಮತ್ತು 2ನೇ ವಾರ ಅಂತ ತಿಳಿಸಿದ್ದಾರೆ. ಆದರೆ ಇಲ್ಲಿ ಅದು ಯಾವ ರೀತಿಯಾಗುತ್ತೆ ಅಂದರೆ ಇಲ್ಲಿ 5ನೇ ತರಗತಿ ವಿದ್ಯಾರ್ಥಿಗಳ ಫಲಿತಾಂಶ ಏಪ್ರಿಲ್ 10, 2026 ಬರುತ್ತೆ. ಹಾಗಾಗಿ ಕಳೆದ ವರ್ಷ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳದ್ದು ಏಪ್ರಿಲ್ 11, 2025 ಬಿಡುಗಡೆಯಾಗಿತ್ತು ಮತ್ತು ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಲಿಸ್ಟು ಏಪ್ರಿಲ್ 19 ಬಿಡುಗಡೆಯಾಗಿತ್ತು. ಹಾಗಾಗಿ ಇಲ್ಲಿ ನಾವು ನೋಡಿದಾಗ ಆ ಕಳೆದ ವರ್ಷದ ಮಾಹಿತಿಯನ್ನು ಹೋಲಿಕೆ ಮಾಡಿ ನೋಡಿದಾಗ ಆದರೆ ಈ ವರ್ಷ ಅವರು ಅದಕ್ಕೂ ಪೂರ್ವದಲ್ಲಿನೇ ಅವರು ದಿನಾಂಕವನ್ನು ಘೋಷಣೆ ಮಾಡಿರುವುದರಿಂದಾಗಿ ಇಲ್ಲಿ ಏಪ್ರಿಲ್ 11 ಅಥವಾ ಅದಕ್ಕೂ ಪೂರ್ವದಲ್ಲಿನ ಬಿಡುಗಡೆ ಆದರೂ ಆಗಬಹುದು. ಆದರೆ ಇಲ್ಲಿ ರಿಸಲ್ಟನ್ನು ನೋಡಿದಾಗ ಇಲ್ಲಿ 5ನೇ ತರಗತಿ ವಿದ್ಯಾರ್ಥಿಗಳ ಉತ್ತೀರ್ಣತೆ ಪ್ರಮಾಣ ಪತ್ರ ಅಥವಾ ಮಾರ್ಕ್ಸ್ ಕಾರ್ಡ್ ಬರೋದು ಏಪ್ರಿಲ್ 10 ನಂತರ ಆಗಿರುವುದರಿಂದ ಇಲ್ಲಿ ಮೋಸ್ಟ್ಲಿ ಏಪ್ರಿಲ್ 10 ಅಥವಾ 11 ರಿಲೀಸ್ ಆಗ್ಬೋದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟು, ಅಥವಾ ಇಲ್ಲಿ ಏಪ್ರಿಲ್ ಮೊದಲನೇ ವಾರ ಮತ್ತು 2ನೇ ವಾರ ಅಂತ ಹೇಳಿದ್ದಾರೆ, ಒಂದು ಅಂದಾಜು ದಿನಾಂಕ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ನೋಡಿದಾಗ ಇಷ್ಟು ಮಾಹಿತಿಯನ್ನು ಕಳೆದ ವರ್ಷದ ಮಾಹಿತಿಯನ್ನು ಹೋಲಿಕೆ ಮಾಡಿ ನೋಡಿದಾಗ ಮೋಸ್ಟ್ಲಿ ಇಲ್ಲಿ ಏಪ್ರಿಲ್ 10 ಒಳಗಾಗಿ ಬರಬಹುದು ರಿಸಲ್ಟ್ ಅನ್ನುವಂಥದ್ದು. ಅಂದರೆ ಫಸ್ಟ್ ರೌಂಡಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳದ್ದು ಅದು ಅವರು ಪಡೆದುಕೊಂಡಂತಹ ಇಲ್ಲಿ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರಲ್ಲ ಅದರ ಜೊತೆಗೆ ಶಾಲಾವಾರು ಆದ್ಯತೆ ಮತ್ತು ಅವರ ಮೀಸಲಾತಿ ಅನುಸಾರ ಇಲ್ಲಿ ಸೆಲೆಕ್ಷನ್ ನಡೆಯುತ್ತದೆ ಅವರು ಪಡೆದುಕೊಂಡಂತಹ ರ್ಯಾಂಕಿಂಗ್ ಆಧಾರದ ಮೇಲೆ. ಈಗಾಗಲೇ ಅವರು ಕೊಟ್ಟಿರುವಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರು ಕೊಟ್ಟಿರುವಂಥ ವೇಳಾಪಟ್ಟಿಗೂ ಪೂರ್ವದಲ್ಲೇ ಅವರು ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ಮತ್ತು ಈಗಾಗಲೇ ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇನ್ನೇನು ಫೈನಲ್ ಪ್ರವೇಶ ಪರೀಕ್ಷೆಯ ಫೈನಲ್ ರ್ಯಾಂಕಿಂಗ್ ಲಿಸ್ಟು ಮತ್ತು ಅದರೊಂದಿಗೆ ಇಲ್ಲಿ ನೆಕ್ಸ್ಟ್ ಬರುವಂಥದ್ದೇ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟ್ ಆಗುತ್ತೆ. ಮೋಸ್ಟ್ಲಿ ಏಪ್ರಿಲ್ 10 ಒಳಗಾಗಿ ಇಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇರುತ್ತದೆ ಅಂತ ಹೇಳ್ಬೋದು. ಧನ್ಯವಾದ.